ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗೋಧಿ ಮುದ್ದೆಗೆ ಗೋಧಿ ಹಿಟ್ಟಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಎಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನೋಡೋಣ. ಯಾರೆಲ್ಲ ಈ ಚಾನಲ್ ನೋಡ್ತಿದ್ದೀರಾ ಈ ವಿಡಿಯೋಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದು ಕೊಟ್ಟು 6 ಪದಾರ್ಥ ಬೇಕು. ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ನಾವು 4 ಲೋಟ ಅಕ್ಕಿ ತೊಗೊತಿದ್ದೀನಿ. ನೋಡಿ, ಈ ಲೋಟದಲ್ಲೇ 4 ಲೋಟ ತೊಗೊತಿದ್ದೀನಿ. ನೋಡಿ, 1 ಲೋಟ, ಎರಡು ಲೋಟ, ಮೂರು ಲೋಟ ಮತ್ತು ಕೊನೆಗೆ 4 ಲೋಟ. ಒಟ್ಟು 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾವು ಅದೇ ಲೋಟದಲ್ಲಿ ಜವೆ ಗೋಧಿ ತೊಗೊಂಡಿದ್ದೀವಿ. 2 ಲೋಟ ಜವೆ ಗೋಧಿ ತೊಗೊಂಡಿದ್ದೀವಿ. ದಿನಸಿ ಅಂಗಡಿಲಿ ಜವೆ ಗೋಧಿ ಅಂತ ಕೇಳಿದರೆ ಕೊಡ್ತಾರೆ. 2 ಲೋಟ. ನಾವು ಎಷ್ಟೆಷ್ಟು ಹೇಳಿದೆ ಅಷ್ಟಷ್ಟೇ ಹಾಕಿದರೆ ಗೋಧಿ ಹಿಟ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವು ಉದ್ದಿನಬೇಳೆ ನಾವು ಕಾಫಿ ಕುಡಿಯೋ ಲೋಟದಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಅಷ್ಟೇ. ನೋಡಿ, ಈ ಸೈಜಿನ ಕಾಫಿ ಲೋಟ. ನೆಕ್ಸ್ಟ್ ನಾವು ಹೆಸರು ಬೇಳೆನೂ ಅದೇ ಕಪ್ಪಲ್ಲಿ 1 ಲೋಟ ತೊಗೊಂಡಿದ್ದೀನಿ. ನೋಡಿ, ಅದೇ ಲೋಟ. ನೆಕ್ಸ್ಟ್ ನಾವು ಮೆಂತ್ಯ ತೊಗೊಂಡಿದ್ದೀವಿ. 1 ಲೋಟದಲ್ಲಿ, ದೊಡ್ಡ ಲೋಟದಲ್ಲಿ ಆಗಲೇ ತೊಗೊಂಡಿದ್ದಲ್ಲ ಅಕ್ಕಿ, ಅದೇ ಲೋಟದಲ್ಲಿ 1 ಲೋಟ ಮೆಂತ್ಯ. ನೆಕ್ಸ್ಟು ಕಾಫಿ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಹತ್ತತ್ರ ಕಡಲೆಬೇಳೆ. ಈ 6 ಪದಾರ್ಥ, ಈ 6 ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಬರ್ಬೇಕು. ನೋಡಿ, ಮಿಲ್ಲಿಗೆ ಹಾಕಿಸ್ಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಹಿಟ್ಟು ಈ ಥರ ನೋಡಿ ಹಿಟ್ಟು ಥರ ಬರುತ್ತೆ. ಇದನ್ನು ಒಬ್ರೊಬ್ರು ಬೆರ್ಕೆ ಹಿಟ್ಟು ಅಂತ ಅಂತಾರೆ, ಇನ್ನು ಕೆಲವರು ಗೋಧಿ ಹಿಟ್ಟು ಅಂತ ಅಂತಾರೆ, ಇನ್ನು ಕೆಲವರು ಮೆಂತ್ಯ ಹಿಟ್ಟು ಅಂತ ಕರೀತಾರೆ. ನಾವು ಕರೆಯೋದು ಬೆರ್ಕೆ ಹಿಟ್ಟು ಅಂತ. ಈ ಹಿಟ್ಟಲ್ಲಿ ಮುದ್ದೆ ಮಾಡಿದರೆ ಆ ಬಿಸಿ ಮುದ್ದೆನೇ ಮಕ್ಕಳಿಗೆ ಕೊಟ್ಟು ತುಂಬ ಇಷ್ಟಪಡ್ತಾರೆ. ಆ ಬಿಸಿ ಮುದ್ದೆನೇ ತಿನ್ನಬೇಕು, ಆರಿದ ಮೇಲೆ ಚೆನ್ನಾಗಲ್ಲ. ಆ ಬಿಸಿ ಮುದ್ದೆಗೆ ತುಪ್ಪ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಶಕ್ತಿನೂ ಬರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಮಕ್ಕಳುಗಳಿಗೆ ರಾತ್ರಿ ಹೊತ್ತು ಮಾಡಿ ಊಟ ಮಾಡಿಸಿದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಮಕ್ಕಳುಗಳಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.